ಲಾಸ್ಟ್ ವಿಡಿಯೋದಲ್ಲಿ ನಾವು ನೆಗೇಷನ್ ಬಗ್ಗೆ ಕಲ್ತಿದ್ವಿ. ಇವಾಗ ಕಂಜಂಕ್ಷನ್ ಅಂದರೆ ಇಟ್ ಈಸ್ ಅ ಲಾಜಿಕಲ್ ಆಪ್ರೇಟರ್. ಕಂಜಂಕ್ಷನ್ ಈಸ್ ಅ ಲಾಜಿಕಲ್ ಆಪ್ರೇಟರ್. ಅದನ್ನು ಯಾವ ಸಿಂಬಲಿಂದ ಇದು ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ. ದ ಸಿಂಬಲ್ ಈಸ್ ಲೈಕ್ ದಿಸ್. ಮತ್ತು ಇದಕ್ಕೆ ನಾವು ಆ್ಯಂಡ್ ಆಪ್ರೇಟರ್ ಅಂತ ಕರಿತೀವಿ. ಆ್ಯಂಡ್ ಲಾಜಿಕಲ್ ಆಪ್ರೇಟರ್. Okay. A compound proposition obtained by combining two given propositions by inserting the word and logical operator between them is called the conjunction of the given propositions. Andre a compound proposition is obtained by compound proposition ನಾವು ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಬೈ ಇನ್ಸರ್ಟಿಂಗ್. ಅಂದರೆ ಎರಡು ಪ್ರೊಪೊಸಿಷನ್ ಪ್ಲೇಸಲ್ಲಿ ದ ಲಾಜಿಕಲ್ ವರ್ಡ್ ಆ್ಯಂಡ್ ಆ್ಯಡ್ ಮಾಡಿದರೆ, ಆ್ಯಂಡ್ ಕೂಡಿಸಿದರೆ ಹೊಸ ಪ್ರೊಪೊಸಿಷನ್ ಬರುತ್ತಲ್ಲ, ಅದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ದ ಕಂಜಂಕ್ಷನ್ ಆಫ್ ಟು ಪ್ರೊಪೊಸಿಷನ್ ಪಿ ಆ್ಯಂಡ್ ಕ್ಯೂ ಈಸ್ ಡಿನೋಟೆಡ್ ಬೈ ಪಿ ಆ್ಯಂಡ್ ಕ್ಯೂ. ಈ ಸಿಂಬಲ್ ಯೂಸ್ ಮಾಡಿ ನಾವು ಹೆಂಗೆ ಓದಬೇಕು, ಪಿ ಆ್ಯಂಡ್ ಕ್ಯೂ. ಈ ಸಿಂಬಲ್ ನೆನ್ಪಿಟ್ಕೋಬೇಕು. ಕಂಜಂಕ್ಷನ್ಗೆ ಈ ಸಿಂಬಲ್ ಉಲ್ಟಾದು ವಿ, ಕ್ಯಾಪಿಟಲ್ ವಿ, ಪಿ ಆ್ಯಂಡ್ ಕ್ಯೂ. this symbol denotes AND operator. So AND operator ಗೆ ನಾವು ಇದು AND operator symbol. Examples ನೋಡಿ. Proposition P is 3 is a prime number. Proposition P is 3 is a prime number. Q is 6 is an even number. Proposition P contains 3 is a prime number, Q is 6 is an even number. So write on the conjunction for this proposition. ಅಂದರೆ ಏನು ಮಾಡಬೇಕು, we have to P and Q or ಇದು ಈ ಸಿಂಬಲಲ್ಲಿ ಏನು ಬರೀಬೇಕು, P and Q. 3 is a prime number, so and. ಸೊ ಈ ಎರಡು ಪ್ರೊಪೊಸಿಷನ್ಗೆ ನಾವು ಏನು ಇನ್ಸರ್ಟ್ ಮಾಡ್ತಿದ್ದೀವಿ, ವರ್ಡು ಆ್ಯಂಡ್. 6 is an even number, 3 is a prime number and 6 is an even number. ಸೊ ಅದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ರೈಟ್ ದ ಕಂಜಂಕ್ಷನ್ ಫಾರ್ ದೀಸ್ ಟು ಪ್ರೊಪೊಸಿಷನ್ಸ್. ಕಂಜಂಕ್ಷನ್ ಬರೀರಿ ಅಂದರೆ we have to just insert the word, just and word insert ಮಾಡಬೇಕು. 3 is a prime number and 6 is an even number. ಸೊ another example. ಈಗ ಪ್ರೊಪೊಸಿಷನ್ I will study hard.